ಲಾಸ್ಟ್ ಇಯರೇ ನನ್ನ ಅಧ್ಯಕ್ಷರಾದಾಗ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂದ್ಕೊಂಡಿದ್ವಿ. ಸಮಯದ ಅಭಾವದಿಂದ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಅದು ಕೂಡ ಬಂದಿದೆ. ಆ ಒಂದು ಕಾರ್ಯಕ್ರಮನ ನಾವು 18/10/2025 ಶನಿವಾರ ಬೆಳಗ್ಗೆ 10 ಗಂಟೆಗೆ ಗಂಟೂರಿನ ಸರ್ಕಾರಿ ಶಾಲಾ ಆವರಣದಲ್ಲಿ ಇಟ್ಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯವರ ಮುಖ್ಯವರಾಗಿರ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರದ ಸಚಿವರು ಕೂಡ ಆಗಿರ್ತಕ್ಕಂಥ ವಿ ಸೋಮಣ್ಣವರು ಬರ್ತಾ ಇದ್ದಾರೆ. ಅದು ಶೆಡ್ಯೂಲ್ ಬಂದು 10 ಗಂಟೆ 15 ನಿಮಿಷಕ್ಕೆ ಅವ್ರ ಶೆಡ್ಯೂಲ್ ಆಲ್ರೆಡಿ ಬಂದಿದೆ. ಅವರೊಟ್ಟಿಗೆ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ಕೂಡ ಇರ್ತಾರೆ. ಅದಲ್ಲದೆ ನಮ್ಮ ತುರುವೇಕೆರೆಯ ನಾಗರಾಜ್ ಸರ್ ಇರ್ತಾರೆ, ಡಾಕ್ಟರ್ ಚೌಧರಿ ಸರ್, ನವೀನ್ ಅವರು, PHO ರಂಗನಾಥ್ ಅವರು ಇರ್ತಾರೆ. ಮತ್ತೆ ಆ ಭಾಗದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಅದಲ್ಲದೆ ನಮಗೆ ತಿಟ್ಟೂರಿಂದ ವಿವೇಚನ್ ಅವರು ಬರ್ತಾ ಇದ್ದಾರೆ, ಮತ್ತೆ ಶ್ರೀಧರ್ ಅವರು ಬರ್ತಾ ಇದ್ದಾರೆ. ಮತ್ತೆ ಇಡೀ ಆದಿಚುಂಚನಗಿರಿ ಹಾಸ್ಪಿಟಲ್ ಸುಮಾರು ಒಂದು 50ರಿಂದ 60 ಸ್ಟಾಫ್ ಬರ್ತಾ ಇದೆ. ಸುಮಾರು ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆದರೆ ಸಂಜೆ 4 ಗಂಟೆವರೆಗೂ ನಡೆಯುತ್ತೆ ಒಂದು ಕಾರ್ಯಕ್ರಮ. ಇದರ ಉದ್ಘಾಟನೆಯನ್ನು ನಮ್ಮ MP ಅವರು ಮಾಡ್ತಾರೆ, ವಿ ಸೋಮಣ್ಣವರು. ಅವರು ಸುಮಾರು 1 ಗಂಟೆ ನಮ್ಮ ಜೊತೆ ಇರ್ತಾರೆ. ಮತ್ತೆ ಯಾಕಂದ್ರೆ ಅವ್ರದ್ದು ಟೈಮ್ ಶೆಡ್ಯೂಲ್ ಎಲ್ಲ ನೋಡಿದ್ರೆ ಯಾವುದು ಇಲ್ಲ ಅಂತೀನಿ. ಅವತ್ತು ಹೃದ್ರೋಗದಿಂದ ಹಿಡಿದು ನರರೋಗ, ಮೂತ್ರಪಿಂಡ, ಮಧುಮೇಹ, ಪಿತ್ತಜನಕಾಂಗ, ಮತ್ತೆ ಕ್ಯಾನ್ಸರ್, ವೈದ್ಯ ಈ ರೀತಿ ಸುಮಾರು 10 ಹಲವಾರು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 1,500 ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸುಮಾರು ಆಲ್ರೆಡಿ ಒಂದು ವಾರದಿಂದ ಪ್ರಚಾರ ಕೂಡ ಮಾಡಿದ್ದೀವಿ. ಮತ್ತೆ ನೆಗಿಲಿ ಹೋಗಿ ಲಯನ್ಸ್ ಕ್ಲಬ್ ಎಲ್ಲ ಸಂಘ ಸಂಸ್ಥೆಗಳನ್ನು ಸಹಿತ ಸೇರಿಸ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಅವತ್ತು ದಯಮಾಡಿ ಎಲ್ಲ ಪತ್ರಕರ್ತರು ಮತ್ತೆ ತಮ್ಮ ಸ್ನೇಹಿತರುಗಳನ್ನು ಕೂಡ ಕರ್ಕೊಂಡು ಬರಬೇಕು. ಆ ಭಾಗದಲ್ಲಿ ತಮ್ಮಿಂದಲೂ ಸಹಿತ ಹೆಚ್ಚು ಪ್ರಚಾರ ಆಗಬೇಕು ಅಂತ ಸಂಬಂಧ ಅಗತ್ಯ ಮಿಷನರಿಗಳು ECG ಅಲ್ಲೇ ಮಾಡ್ತಾರೆ, ರಕ್ತ ಪರೀಕ್ಷೆ ಮಾಡ್ತಾರೆ, ವಿಶೇಷವಾಗಿ ರಕ್ತ ಪರೀಕ್ಷೆ ಮಾಡ್ತಾರೆ ಮತ್ತು ರಕ್ತದಾನ ಶಿಬಿರ ವಿಶೇಷವಾಗಿ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಒಂದೊಂದು ಹನಿ ರಕ್ತ ಕೂಡ ಬಹಳ ಮುಖ್ಯ. ಆರೋಗ್ಯ ತಪಾಸಣೆ, ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಇದು. ಅಲ್ಲಿ ಏನಾದರೂ ತೀವ್ರತರವಾದ ರೋಗಗಳಿದ್ರೆ ಅಲ್ಲಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಏನಾದರೂ ಪತ್ತೆ ಆದರೆ ಅವರಿಗೆ ಉಚಿತವಾಗಿ ನಮ್ಮ ಆಸ್ಪತ್ರೆಯಿಂದ, ಚುಂಚನಗಿರಿ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗಿ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ. ನಂತರ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ, ಅಲ್ಲಿ ಯಾವುದಾದ್ರೂ ಕಾಯಿಲೆ ಖಚಿತ ಆದರೆ ಅವರನ್ನ ಒಂದು ಚೀಟಿ ಕೊಟ್ಟಿರ್ತಾರೆ, ಅವ್ರನ್ನ ನಂತರ ಆಸ್ಪತ್ರೆಗೆ ಹೊರಗೆ ಹೇಳ್ತಾರೆ. ನಂತರ ಅವ್ರಿಗೆ ವಿಶೇಷವಾದ ಚಿಕಿತ್ಸೆನ ಅಲ್ಲಿ ಕೊಡಲಾಗುತ್ತದೆ. ಅದನ್ನು ವಿಶೇಷವಾಗಿ ಪ್ರಚಾರ ನೋಡಿ. ಒಂದು ನಿಮಿಷ.